ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳ ಫಲಿತಾಂಶ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗದ ಫಲಿತಾಂಶವನ್ನು ಕೆಳಗಿಂದಲೇ ನೋಡಬೇಕು ಅನ್ನೋ ಮಾತು ಇದೆ. ಆದರೆ ಇದೀಗ ಈ ಮಾತನ್ನ ಅಲ್ಲಗೆಳೆಯೋದಕ್ಕೆ ಇಲ್ಲೊಂದು ವಿನೂತನ ಪ್ರಯೋಗ ಶುರುವಾಗಿದೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ರಾತ್ರಿ ಹೊತ್ತಲ್ಲಿ ಗ್ರಾಮಕ್ಕೆ ಭೇಟಿ ನೀಡ್ತಿರೋ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಎಸ್ಡಿಎಂಸಿ ಅಧ್ಯಕ್ಷರು, ಶಾಲೆಯ ಮಕ್ಕಳ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರ ಬಳಿ ಮಾಹಿತಿ ಸಂಗ್ರಹ ಇದೆಲ್ಲವನ್ನ ಮಾಡ್ತಿರೋದು ಕೊಪ್ಪಳ ತಾಲೂಕಿನ ಇರಕಲ್ಗಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನವರು. ಶಾಲಾ ಮಕ್ಕಳ ಭವಿಷ್ಯಕ್ಕೆ ಪಣತೊಟ್ಟ ಶಿಕ್ಷಕರು, ವಿದ್ಯಾರ್ಥಿಗಳ ಮನೆಗೆ ಭೇಟಿ, ಪೋಷಕರಿಂದ ಮಾಹಿತಿ. ಈ ಒಂದು KPSC ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಮುಖ್ಯೋಪಾಧ್ಯಾಯರು ಮತ್ತು ಅದರ ಜೊತೆಗೆ SDMC ಅಧ್ಯಕ್ಷರು, ಜೊತೆಗೆ ಖುದ್ದು ಕೊಪ್ಪಳ ತಾಲೂಕಿನ BO ಅವರು ಕೂಡ ಒಂದು ಈ ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಏನಂದರೆ ಈ ಗ್ರಾಮದಲ್ಲಿ ಇವರು ಶಾಲೆಯಲ್ಲಿ ಓದ್ತಕ್ಕಂತಹ ಎಲ್ಲ ಮಕ್ಕಳ ಒಂದು ಮನೆಗಳಿಗೆ ಭೇಟಿ ನೀಡಿ ಮಕ್ಕಳು ಯಾವ ರೀತಿ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಅವರಿಗೆ ಓದಲಿಕ್ಕೆ ಯಾವ್ಯಾವ ರೀತಿಯಂಥ ಅನುಕೂಲತೆಗಳಿದ್ದಾವೆ, ಸೌಲಭ್ಯಗಳು ಯಾವ ರೀತಿ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಒಂದು ಏನಂತಂದರೆ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ SSLC ಹಾಗೂ PUC ಮಕ್ಕಳು ಫಲಿತಾಂಶ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗ ಯಾವತ್ತೂ ಹಿಂದೆ ಉಳಿಯುತ್ತೆ. ಈ ಹಿನ್ನೆಲೆ ಮಕ್ಕಳಿಂದ ಉತ್ತಮ ಫಲಿತಾಂಶ ಪಡೆಯಲು ಕೊಪ್ಪಳದ KPS ಶಾಲೆಯ ಸಿಬ್ಬಂದಿ, ಶಾಲೆಯ ಸದಸ್ಯರು ಪಣತೊಟ್ಟಿದ್ದಾರೆ. ಪ್ರತಿದಿನ ರಾತ್ರಿ ಶಾಲೆ ಹಾಗೂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಎಲ್ಲ ಮಕ್ಕಳ ಮನೆ ಮನೆಗೆ ಭೇಟಿ ಕೊಡ್ತಿದ್ದಾರೆ. ನಮ್ಮ ತಾಲೂಕಿನಲ್ಲಿ 10ನೇ ತರಗತಿ ಓದ್ತಾ ಇರುವಂಥ ಎಲ್ಲ ಮಕ್ಕಳು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡಿಬೇಕು ಅನ್ನುವಂಥದ್ದು ನಮ್ಮದು ಮುಖ್ಯವಾಗಿರುವಂಥ ಉದ್ದೇಶ. ಆ ಕಾರಣಕ್ಕಾಗಿ ಎಲ್ಲ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ನಾವು ನಮ್ಮ ಮಾನ್ಯ ಉಪನಿರ್ದೇಶಕರ ನೇತೃತ್ವದಲ್ಲಿ ಮೇಲಿಂದ ಮೇಲೆ ಸಭೆಗಳನ್ನು ಮಾಡಿ ಈ ವರ್ಷ ಯಾವ ರೀತಿ ನಾವು ಫಲಿತಾಂಶವನ್ನು ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಶಾಲಾ ಹಂತದಲ್ಲಿ ಶಿಕ್ಷಕರು ಕೂಡ ಆ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೆಲವು ಮಕ್ಕಳು ಓದಿನಲ್ಲಿ ಸ್ವಲ್ಪ ನಿಧಾನಗತಿಯವರು ಇರ್ತಾರೆ, ಅಂಥವ್ರನ್ನು ಮೇನ್ ಟಾರ್ಗೆಟ್ ಮಾಡಿ ಆ ಮಕ್ಕಳಿಗೆ ಹೆಚ್ಚಿನ ನಾವು ಕಾನ್ಸಂಟ್ರೇಟ್ ಮಾಡಿದರೆ ಅವರು ಕೂಡ ಉತ್ತೀರ್ಣರಾದರೆ ನಮ್ಮ ಫಲಿತಾಂಶ ಸುಧಾರಣೆ ಆಗ್ತದೆ ಅನ್ನುವಂಥ ಉದ್ದೇಶ. ಇರಕಲ್ಗಡ ಗ್ರಾಮದ KPS ಶಾಲೆಯಲ್ಲಿ 350ಕ್ಕೂ ಹೆಚ್ಚು ಮಕ್ಕಳು SSLC ಹಾಗೂ PUCಯನ್ನು ವಿದ್ಯಾಭ್ಯಾಸ ಮಾಡ್ತಾರೆ. 35 ಹಳ್ಳಿಗಳಿಂದ ಮಕ್ಕಳು ಇಲ್ಲಿಗೆ ಬರ್ತಾರೆ. ಸದ್ಯ ಈ ವರ್ಷದ ಫಲಿತಾಂಶವನ್ನು 100% ಹೆಚ್ಚಳ ಮಾಡಲು ಪಣತೊಡಲಾಗಿದೆ. ಪ್ರತಿದಿನ ಒಂದೊಂದು ಹಳ್ಳಿಗೆ ಭೇಟಿ ನೀಡಿ ಮಕ್ಕಳ ಪೋಷಕರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ. 10th ಅಲ್ಲಿ ನಮಗೆ 150 ಜನ ಮಕ್ಕಳಿದ್ದಾರೆ. ಇವಾಗ ಸದ್ಯ ಪ್ರೆಸೆಂಟ್ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನಮ್ಮ ಟೀಚರ್ಸು KPS ಅಲ್ಲಿರುವಂಥ ಟೀಚರ್ಸ್ ಏನು ಮಾಡಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳನ್ನ ಡಿವೈಡೆಡ್ ಬೈ ಮಾಡಿ ಎಲ್ಲ ಒಂದು ಟೀಚರ್ಸು ಸ್ವ ಇಚ್ಛೆಯಿಂದ ಮಕ್ಕಳನ್ನ ದತ್ತು ತಗೊಂಡು ಅವರಿಗೆ ದಿನ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದನೇ ಆ ಪಾಲಕರಿಗೆ ಮತ್ತು ಮಕ್ಕಳಿಗೆ ಫೋನ್ ಮುಖಾಂತರ ಕರೆ ಮಾಡಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೋ ಇಲ್ಲೋ, ಏನಾದರೂ ಡೌಟ್ಸ್ ಇದೆಯಾ ಅಂತೇಳಿ ಒಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕೇವಲ ಮನೆ ಮನೆಗೆ ಭೇಟಿ ನೀಡೋದು ಅಷ್ಟೇ ಅಲ್ಲದೆ 350 ಮಕ್ಕಳನ್ನ ಶಾಲೆಯ ಶಿಕ್ಷಕರು ತಲಾ ಇಂತಿಷ್ಟು ಅಂತ ಹಂಚಿಕೊಂಡು ಮಕ್ಕಳ ಓದಿನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಬೆಳಗಿನ ವೇಕಪ್ ಕಾಲ್ನಿಂದ ಹಿಡಿದು ರಾತ್ರಿಯ ಹೋಮ್ವರ್ಕ್ ವರೆಗೆ ಎಲ್ಲದರ ಬಗ್ಗೆ ನಿಗಾ ವಹಿಸಿದ್ದಾರೆ. ಒಟ್ನಲ್ಲಿ ಪ್ರಸಕ್ತ ವರ್ಷದಲ್ಲಿ ಉತ್ತಮ ಫಲಿತಾಂಶ ಬರಲಿ, ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅನ್ನೋದು ಈ ಎಲ್ಲ ಶಿಕ್ಷಕರು ಹಾಗೂ SDMC ಅವರ ಮೂಲ ಉದ್ದೇಶವಾಗಿದೆ. ಆದರೆ ಇಂತಹ ಕಾರ್ಯಕ್ಕೆ ಎಲ್ಲರ ಮೆಚ್ಚುಗೆ ವ್ಯಕ್ತವಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಪ್ರತಿ ವರ್ಷ SSLC ಹಾಗೂ PUC ಮಕ್ಕಳ ಫಲಿತಾಂಶ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗದ ಫಲಿತಾಂಶವನ್ನು ಕೆಳಗಿಂದಲೇ ನೋಡಬೇಕು ಅನ್ನೋ ಮಾತು ಇದೆ. ಆದರೆ ಇದೀಗ ಈ ಮಾತನ್ನ ಅಲ್ಲಗೆಳೆಯೋದಕ್ಕೆ ಇಲ್ಲೊಂದು ವಿನೂತನ ಪ್ರಯೋಗ ಶುರುವಾಗಿದೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ರಾತ್ರಿ ಹೊತ್ತಲ್ಲಿ ಗ್ರಾಮಕ್ಕೆ ಭೇಟಿ ನೀಡ್ತಿರೋ ಶಿಕ್ಷಣ ಇಲಾಖೆ ಅಧಿಕಾರಿಗಳು, SDMC ಅಧ್ಯಕ್ಷರು, ಶಾಲೆಯ ಮಕ್ಕಳ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರ ಬಳಿ ಮಾಹಿತಿ ಸಂಗ್ರಹ ಇದೆಲ್ಲವನ್ನ ಮಾಡ್ತಿರೋದು ಕೊಪ್ಪಳ ತಾಲೂಕಿನ ಇರಕಲ್ಗಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನವರು. ಶಾಲಾ ಮಕ್ಕಳ ಭವಿಷ್ಯಕ್ಕೆ ಪಣತೊಟ್ಟ ಶಿಕ್ಷಕರು, ವಿದ್ಯಾರ್ಥಿಗಳ ಮನೆಗೆ ಭೇಟಿ, ಪೋಷಕರಿಂದ ಮಾಹಿತಿ.
ಈ ಒಂದು KPSC ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಮುಖ್ಯೋಪಾಧ್ಯಾಯರು ಮತ್ತು ಅದರ ಜೊತೆಗೆ SDMC ಅಧ್ಯಕ್ಷರು, ಜೊತೆಗೆ ಖುದ್ದು ಕೊಪ್ಪಳ ತಾಲೂಕಿನ BO ಅವರು ಕೂಡ ಒಂದು ಈ ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಏನಂದರೆ ಈ ಗ್ರಾಮದಲ್ಲಿ ಇವ್ರ ಶಾಲೆಯಲ್ಲಿ ಓದ್ತಕ್ಕಂತಹ ಎಲ್ಲ ಮಕ್ಕಳ ಒಂದು ಮನೆಗಳಿಗೆ ಭೇಟಿ ನೀಡಿ ಮಕ್ಕಳು ಯಾವ ರೀತಿ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಆ ಮನೆಯಲ್ಲಿ ಅವರಿಗೆ ಓದಲಿಕ್ಕೆ ಯಾವ್ಯಾವ ರೀತಿಯಂಥ ಅನುಕೂಲತೆಗಳಿದ್ದಾವೆ, ಸೌಲಭ್ಯಗಳು ಯಾವ ರೀತಿ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ SSLC ಹಾಗೂ PUC ಮಕ್ಕಳು ಫಲಿತಾಂಶ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗ ಯಾವತ್ತೂ ಹಿಂದೆ ಉಳಿಯುತ್ತೆ. ಈ ಹಿನ್ನೆಲೆ ಮಕ್ಕಳಿಂದ ಉತ್ತಮ ಫಲಿತಾಂಶ ಪಡೆಯಲು ಕೊಪ್ಪಳದ KPS ಶಾಲೆಯ ಸಿಬ್ಬಂದಿ, ಶಾಲೆಯ ಸದಸ್ಯರು ಪಣ ತೊಟ್ಟಿದ್ದಾರೆ. ಪ್ರತಿದಿನ ರಾತ್ರಿ ಶಾಲೆ ಹಾಗೂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಎಲ್ಲ ಮಕ್ಕಳ ಮನೆಗೆ ಭೇಟಿ ಕೊಡ್ತಿದ್ದಾರೆ. ನಮ್ಮ ತಾಲೂಕಿನಲ್ಲಿ 10ನೇ ತರಗತಿ ಓದ್ತಾ ಇರುವಂಥ ಎಲ್ಲ ಮಕ್ಕಳು 100% ಫಲಿತಾಂಶವನ್ನು ಪಡಿಬೇಕು ಅನ್ನುವಂಥದ್ದು ನಮ್ಮದು ಮುಖ್ಯವಾಗಿರುವಂಥ ಉದ್ದೇಶ. ಆ ಕಾರಣಕ್ಕಾಗಿ ಎಲ್ಲ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ನಾವು ನಮ್ಮ ಮಾನ್ಯ ಉಪನಿರ್ದೇಶಕರ ನೇತೃತ್ವದಲ್ಲಿ ಮೇಲಿಂದ ಮೇಲೆ ಸಭೆಗಳನ್ನು ಮಾಡಿ ಈ ವರ್ಷ ಯಾವ ರೀತಿ ನಾವು ಫಲಿತಾಂಶವನ್ನು ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಶಾಲಾ ಹಂತದಲ್ಲಿ ಶಿಕ್ಷಕರು ಕೂಡ ಆ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೆಲವು ಮಕ್ಕಳು ಓದಿನಲ್ಲಿ ಸ್ವಲ್ಪ ನಿಧಾನಗತಿಯವರು ಇರ್ತಾರೆ, ಅಂಥವ್ರನ್ನು ಮೇನ್ ಟಾರ್ಗೆಟ್ ಮಾಡಿ ಆ ಮಕ್ಕಳಿಗೆ ಹೆಚ್ಚಿನ ನಾವು ಕಾನ್ಸಂಟ್ರೇಟ್ ಮಾಡಿದರೆ ಅವರು ಕೂಡ ಉತ್ತೀರ್ಣರಾದರೆ ನಮ್ಮ ಫಲಿತಾಂಶ ಸುಧಾರಣೆ ಆಗ್ತದೆ ಅನ್ನುವಂಥ ಉದ್ದೇಶ. ಇರಕಲ್ಗಡ ಗ್ರಾಮದ KPS ಶಾಲೆಯಲ್ಲಿ 350ಕ್ಕೂ ಹೆಚ್ಚು ಮಕ್ಕಳು SSLC ಹಾಗೂ PUCಯನ್ನು ವಿದ್ಯಾಭ್ಯಾಸ ಮಾಡ್ತಾರೆ. 35 ಹಳ್ಳಿಗಳಿಂದ ಮಕ್ಕಳು ಇಲ್ಲಿಗೆ ಬರ್ತಾರೆ. ಸದ್ಯ ಈ ವರ್ಷದ ಫಲಿತಾಂಶವನ್ನು 100% ಹೆಚ್ಚಳ ಮಾಡಲು ಪಣ ತೊಡಲಾಗಿದೆ. ಪ್ರತಿದಿನ ಒಂದೊಂದು ಹಳ್ಳಿಗೆ ಭೇಟಿ ನೀಡಿ ಮಕ್ಕಳ ಪೋಷಕರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ. 10th ಅಲ್ಲಿ ನಮಗೆ 150 ಜನ ಮಕ್ಕಳಿದ್ದಾರೆ. ಇವಾಗ ಸದ್ಯ ಪ್ರೆಸೆಂಟ್ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನಮ್ಮ ಟೀಚರ್ಸು KPS ಅಲ್ಲಿರೋಂಥ ಟೀಚರ್ಸ್ ಏನು ಮಾಡಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳನ್ನ ಡಿವೈಡೆಡ್ ಬೈ ಮಾಡಿ ಎಲ್ಲ ಒಂದು ಟೀಚರ್ಸು ಸ್ವ ಇಚ್ಛೆಯಿಂದ ಮಕ್ಕಳನ್ನ ದತ್ತು ತಗೊಂಡು ಅವರಿಗೆ ದಿನ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದನೇ ಆ ಪಾಲಕರಿಗೆ ಮತ್ತು ಮಕ್ಕಳಿಗೆ ಫೋನ್ ಮುಖಾಂತರ ಕರೆ ಮಾಡಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರಾ ಇಲ್ಲೋ, ಏನಾದರೂ ಡೌಟ್ಸ್ ಇದೆಯಾ ಅಂತೇಳಿ ಒಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕೇವಲ ಮನೆಗೆ ಭೇಟಿ ನೀಡೋದು ಅಷ್ಟೇ ಅಲ್ಲದೆ 350 ಮಕ್ಕಳನ್ನ ಶಾಲೆಯ ಶಿಕ್ಷಕರು ತಲಾ ಇಂತಿಷ್ಟು ಅಂತ ಹಂಚಿಕೊಂಡು ಮಕ್ಕಳ ಓದಿನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಬೆಳಗಿನ ವೇಕಪ್ ಕಾಲ್ನಿಂದ ಹಿಡಿದು ರಾತ್ರಿಯ ಹೋಮ್ವರ್ಕ್ ವರೆಗೆ ಎಲ್ಲದರ ಬಗ್ಗೆ ನಿಗಾ ವಹಿಸಿದ್ದಾರೆ. ಒಟ್ನಲ್ಲಿ ಪ್ರಸಕ್ತ ವರ್ಷದಲ್ಲಿ ಉತ್ತಮ ಫಲಿತಾಂಶ ಬರಲಿ, ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅನ್ನೋದು ಈ ಎಲ್ಲ ಶಿಕ್ಷಕರು ಹಾಗೂ SDMC ಅವರ ಮೂಲ ಉದ್ದೇಶವಾಗಿದೆ. ಆದರೆ ಇಂತಹ ಕಾರ್ಯಕ್ಕೆ ಎಲ್ಲರ ಮೆಚ್ಚುಗೆ ವ್ಯಕ್ತವಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಪ್ರತಿ ವರ್ಷ SSLC ಹಾಗೂ PUC ಮಕ್ಕಳ ಫಲಿತಾಂಶ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗದ ಫಲಿತಾಂಶವನ್ನು ಕೆಳಗಿಂದಲೇ ನೋಡಬೇಕು ಅನ್ನೋ ಮಾತು ಇದೆ. ಆದರೆ ಇದೀಗ ಈ ಮಾತನ್ನ ಅಲ್ಲಗೆಳೆಯೋದಕ್ಕೆ ಇಲ್ಲೊಂದು ವಿನೂತನ ಪ್ರಯೋಗ ಶುರುವಾಗಿದೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ರಾತ್ರಿ ಹೊತ್ತಲ್ಲಿ ಗ್ರಾಮಕ್ಕೆ ಭೇಟಿ ನೀಡ್ತಿರೋ ಶಿಕ್ಷಣ ಇಲಾಖೆ ಅಧಿಕಾರಿಗಳು, SDMC ಅಧ್ಯಕ್ಷರು, ಶಾಲೆಯ ಮಕ್ಕಳ ಮನೆಗೆ ಭೇಟಿ ನೀಡಿ ಪರಿಶೀಲನೆ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರ ಬಳಿ ಮಾಹಿತಿ ಸಂಗ್ರಹ, ಇದೆಲ್ಲವನ್ನ ಮಾಡ್ತಿರೋದು ಕೊಪ್ಪಳ ತಾಲೂಕಿನ ಇರಕಲ್ಗಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನವರು. ಶಾಲಾ ಮಕ್ಕಳ ಭವಿಷ್ಯಕ್ಕೆ ಪಣ ತೊಟ್ಟ ಶಿಕ್ಷಕರು, ವಿದ್ಯಾರ್ಥಿಗಳ ಮನೆಗೆ ಭೇಟಿ, ಪೋಷಕರಿಂದ ಮಾಹಿತಿ. ಈ ಒಂದು KPSC ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಮುಖ್ಯೋಪಾಧ್ಯಾಯರು ಮತ್ತು ಅದರ ಜೊತೆಗೆ SDMC ಅಧ್ಯಕ್ಷರು, ಜೊತೆಗೆ ಖುದ್ದು ಕೊಪ್ಪಳ ತಾಲೂಕಿನ BO ಅವರು ಕೂಡ ಒಂದು ಈ ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಏನಂದರೆ ಈ ಗ್ರಾಮದಲ್ಲಿ ಇವ್ರ ಶಾಲೆಯಲ್ಲಿ ಓದ್ತಕ್ಕಂತಹ ಎಲ್ಲ ಮಕ್ಕಳ ಒಂದು ಮನೆಗಳಿಗೆ ಭೇಟಿ ನೀಡಿ ಮಕ್ಕಳು ಯಾವ ರೀತಿ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಆ ಮನೆಯಲ್ಲಿ ಅವರಿಗೆ ಓದಲಿಕ್ಕೆ ಯಾವ್ಯಾವ ರೀತಿಯಂಥ ಅನುಕೂಲತೆಗಳಿದ್ದಾವೆ, ಸೌಲಭ್ಯಗಳು ಯಾವ ರೀತಿ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ SSLC ಹಾಗೂ PUC ಮಕ್ಕಳು ಫಲಿತಾಂಶ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗ ಯಾವತ್ತೂ ಹಿಂದೆ ಉಳಿಯುತ್ತೆ. ಈ ಹಿನ್ನೆಲೆ ಮಕ್ಕಳಿಂದ ಉತ್ತಮ ಫಲಿತಾಂಶ ಪಡೆಯಲು ಕೊಪ್ಪಳದ KPS ಶಾಲೆಯ ಸಿಬ್ಬಂದಿ, ಶಾಲೆಯ ಸದಸ್ಯರು ಪಣ ತೊಟ್ಟಿದ್ದಾರೆ. ಪ್ರತಿದಿನ ರಾತ್ರಿ ಶಾಲೆ ಹಾಗೂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಎಲ್ಲ ಮಕ್ಕಳ ಮನೆಗೆ ಭೇಟಿ ಕೊಡ್ತಿದ್ದಾರೆ. ನಮ್ಮ ತಾಲೂಕಿನಲ್ಲಿ 10ನೇ ತರಗತಿ ಓದ್ತಾ ಇರುವಂಥ ಎಲ್ಲ ಮಕ್ಕಳು 100% ಫಲಿತಾಂಶವನ್ನು ಪಡಿಬೇಕು ಅನ್ನುವಂಥದ್ದು ನಮ್ಮದು ಮುಖ್ಯವಾಗಿರುವಂಥ ಉದ್ದೇಶ. ಆ ಕಾರಣಕ್ಕಾಗಿ ಎಲ್ಲ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ನಾವು ನಮ್ಮ ಮಾನ್ಯ ಉಪನಿರ್ದೇಶಕರ ನೇತೃತ್ವದಲ್ಲಿ ಮೇಲಿಂದ ಮೇಲೆ ಸಭೆಗಳನ್ನು ಮಾಡಿ
ಈ ವರ್ಷ ಯಾವ ರೀತಿ ನಾವು ಫಲಿತಾಂಶವನ್ನು ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಶಾಲಾ ಹಂತದಲ್ಲಿ ಶಿಕ್ಷಕರು ಕೂಡ ಆ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೆಲವು ಮಕ್ಕಳು ಓದಿನಲ್ಲಿ ಸ್ವಲ್ಪ ನಿಧಾನಗತಿಯವರು ಇರ್ತಾರೆ, ಅಂಥವ್ರನ್ನು ಮೇನ್ ಟಾರ್ಗೆಟ್ ಮಾಡಿ ಆ ಮಕ್ಕಳಿಗೆ ಹೆಚ್ಚಿನ ನಾವು ಕಾನ್ಸಂಟ್ರೇಟ್ ಮಾಡಿದರೆ ಅವರು ಕೂಡ ಉತ್ತೀರ್ಣರಾದರೆ ನಮ್ಮ ಫಲಿತಾಂಶ ಸುಧಾರಣೆ ಆಗ್ತದೆ ಅನ್ನುವಂಥ ಉದ್ದೇಶ. ಹಿರಕಲ್ಗಡ ಗ್ರಾಮದ ಕೆಪಿಎಸ್ ಶಾಲೆಯಲ್ಲಿ 350ಕ್ಕೂ ಹೆಚ್ಚು ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯನ್ನ ವಿದ್ಯಾಭ್ಯಾಸ ಮಾಡ್ತಾರೆ. 35 ಹಳ್ಳಿಗಳಿಂದ ಮಕ್ಕಳು ಇಲ್ಲಿಗೆ ಬರ್ತಾರೆ. ಸದ್ಯ ಈ ವರ್ಷದ ಫಲಿತಾಂಶವನ್ನ 100% ಹೆಚ್ಚಳ ಮಾಡಲು ಪಣ ತೊಡಲಾಗಿದೆ. ಪ್ರತಿದಿನ ಒಂದೊಂದು ಹಳ್ಳಿಗೆ ಭೇಟಿ ನೀಡಿ ಮಕ್ಕಳ ಪೋಷಕರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ. 10th ಅಲ್ಲಿ ನಮಗೆ 150 ಜನ ಮಕ್ಕಳಿದ್ದಾರೆ. ಇವಾಗ ಸದ್ಯ ಪ್ರೆಸೆಂಟ್ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನಮ್ಮ ಟೀಚರ್ಸು KPS ಅಲ್ಲಿರೋಂಥ ಟೀಚರ್ಸ್ ಏನು ಮಾಡಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳನ್ನ ಡಿವೈಡೆಡ್ ಬೈ ಮಾಡಿ ಎಲ್ಲ ಒಂದು ಟೀಚರ್ಸು ಸ್ವ ಇಚ್ಛೆಯಿಂದ ಮಕ್ಕಳನ್ನ ದತ್ತು ತಗೊಂಡು ಅವರಿಗೆ ದಿನ ಬೆಳಿಗ್ಗೆ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದನೇ ಆ ಪಾಲಕರಿಗೆ ಮತ್ತು ಮಕ್ಕಳಿಗೆ ಫೋನ್ ಮುಖಾಂತರ ಕರೆ ಮಾಡಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರಾ ಇಲ್ಲೋ, ಏನಾದರೂ ಡೌಟ್ಸ್ ಇದೆಯಾ ಅಂತೇಳಿ ಒಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕೇವಲ ಮನೆ ಮನೆಗೆ ಭೇಟಿ ನೀಡೋದು ಅಷ್ಟೇ ಅಲ್ಲದೆ 350 ಮಕ್ಕಳನ್ನ ಶಾಲೆಯ ಶಿಕ್ಷಕರು ತಲಾ ಇಂತಿಷ್ಟು ಅಂತ ಹಂಚಿಕೊಂಡು ಮಕ್ಕಳ ಓದಿನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಬೆಳಗಿನ ವೇಕಪ್ ಕಾಲ್ನಿಂದ ಹಿಡಿದು ರಾತ್ರಿಯ ಹೋಮ್ವರ್ಕ್ ವರೆಗೆ ಎಲ್ಲದರ ಬಗ್ಗೆ ನಿಗಾ ವಹಿಸಿದ್ದಾರೆ. ಒಟ್ನಲ್ಲಿ ಪ್ರಸಕ್ತ ವರ್ಷದಲ್ಲಿ ಉತ್ತಮ ಫಲಿತಾಂಶ ಬರಲಿ, ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅನ್ನೋದು ಈ ಎಲ್ಲ ಶಿಕ್ಷಕರು ಹಾಗೂ SDMCಯವರ ಮೂಲ ಉದ್ದೇಶವಾಗಿದೆ. ಆದರೆ ಇಂತಹ ಕಾರ್ಯಕ್ಕೆ ಎಲ್ಲರ ಮೆಚ್ಚುಗೆ ವ್ಯಕ್ತವಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.